ಅಂಬೇಡ್ಕರ್ ನಿಗಮದ ದುಡ್ಡನ್ನ ನುಂಗಿದ್ದಾಯಿತು. ಈಗ ಭೋವಿ ನಿಗಮದಲ್ಲೂ ಕೂಡ ಅವ್ಯವಹಾರ ಬೆಳಕಿಗೆ ಬಂದಿದೆ. ನೇರ ಸಾಲ ಯೋಜನೆಯಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ. ನೇರ ಸಾಲ ನೀಡುವ ನೆಪದಲ್ಲಿ ಭರ್ಜರಿ ಲೂಟಿ ಮಾಡಿದ್ದಾರೆ ಅಧಿಕಾರಿಗಳು. ಫಲಾನುಭವಿಗಳ ಅಕೌಂಟ್ಗೆ ಲಕ್ಷ ಲಕ್ಷ ಹಣ ಜಮೆ ಆಗಿತ್ತು. ಈ ರೀತಿಯಾಗಿ ಜಮೆಯಾದಂತ ಮರುಕ್ಷಣವೇ ಆ ಲಕ್ಷಾಂತರ ರೂಪಾಯಿ ಹಣ ವಿತ್ಡ್ರಾ ಕೂಡ ಆಗಿದೆ. ಮಹಿಳೆಯರ ಹೆಸರಲ್ಲಿ ಲೂಟಿ ಮಾಡಿದ್ರ ಏಜೆಂಟರು ಅನ್ನುವಂತ ಪ್ರಶ್ನೆ. ಇದರ ಜೊತೆಗೆ ಸಾಲ ತೆಗೆದು ಲೂಟಿ ಮಾಡಿದ್ರ ಅಧಿಕಾರಿಗಳು ಅನ್ನುವಂತ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಸಂತ್ರಸ್ತರು ಈಗ ಗೋಳಾಡ್ತಾ ಇದ್ದಾರೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ನಾವು. ವಿಜಯಪುರದಲ್ಲಿ ಬಯಲಾದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಅಕ್ರಮ. ನೇರ ಸಾಲ ಯೋಜನೆಯಲ್ಲಿ ಆದಂತಹ ಭಾರಿ ಗೋಲ್ಮಾಲ್. ನ್ಯಾಯಕ್ಕಾಗಿ ಪರದಾಡ್ತಾ ಇದ್ದಾರೆ ಈಗ ಸಂತ್ರಸ್ತರು. ಮಹಿಳೆಯರ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಲಾಗಿದೆ. ಒಂದು ಕಡೆ ಏಜೆಂಟರು, ಮತ್ತೊಂದು ಕಡೆ ಅಧಿಕಾರಿಗಳ ಮೇಲೆ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ವಿಜಯಪುರ ತಾಲೂಕಿನ ಮದಭಾವಿ ಗ್ರಾಮದಲ್ಲಿ ಅಕ್ರಮ ಆಗಿರೋದು ನೋಡಿ. ಬರೋಬ್ಬರಿ 40 ಮಹಿಳೆಯರಿಗೆ ಭೋವಿ ನಿಗಮದಿಂದ ನೇರ ಸಾಲ ಮಂಜೂರಾಗಿತ್ತು. 40 ಜನ ಮಹಿಳೆಯರ ಹೆಸರಲ್ಲಿ 2022ರಲ್ಲಿ 40 ಜನ ಫಲಾನುಭವಿಗಳಿಗೆ ಲಕ್ಷ ಲಕ್ಷ ರೂಪಾಯಿ ನೇರ ಸಾಲವನ್ನು ಕೊಡಲಾಗಿತ್ತು ಭೋವಿ ನಿಗಮದಿಂದ. ಇದರಲ್ಲಿ 13 ಜನರಿಗೆ 10 ಲಕ್ಷ ರೂಪಾಯಿ ಜಮೆ ಆದ್ರೆ 27 ಜನರಿಗೆ 5 ಲಕ್ಷ ನೇರ ಸಾಲ ಜಮೆಯಾಗಿದೆ. IDBI ಅಕೌಂಟ್ಗಳಿಗೆ 2,65 ಲಕ್ಷ ಹಣ ಜಮೆಯಾಗಿತ್ತು ಒಟ್ಟಾರೆಯಾಗಿ. ಈ ಹಣ ಜಮಾ ಆಗ್ತಾ ಇದ್ದಂಗೆ ಈ ಫಲಾನುಭವಿಗಳು ಬ್ಯಾಂಕ್ಗೆ ಹೋಗ್ತಾರೆ. ಆದ್ರೆ ಬ್ಯಾಂಕ್ಗೆ ಹೋದವರಿಗೆ ಶಾಕ್ ಕಾದಿತ್ತು. ಯಾಕಂದ್ರೆ ಅಕೌಂಟ್ ಅಲ್ಲಿ ಹಣ ಇರಲಿಲ್ಲ. ಜಮೆ ಆಗಿದ್ದಂತಹ ಡೀಟೇಲ್ಸ್ ಬಂದಿತ್ತು, ಮೆಸೇಜ್ಗಳು ಬಂದಿತ್ತು. ಹಣವನ್ನ ವಿತ್ಡ್ರಾ ಮಾಡೋದಕ್ಕಿಂತ ಬ್ಯಾಂಕ್ಗೆ ಹೋದ್ರೆ ಅಕೌಂಟ್ ಅಲ್ಲಿ ಹಣನೇ ಇಲ್ಲ, ವಿತ್ಡ್ರಾ ಆಗ್ಬಿಟ್ಟಿದೆ. ಆಗ ನಿಗಮದಿಂದ ಬಂದಂತ ಹಣ ಯಾವುದೋ ಕಂಪನಿಗೆ ಟ್ರಾನ್ಸ್ಫರ್ ಆಗಿದೆ. ನ್ಯೂ ಡ್ರೀಮ್ಸ್ ಎಂಟರ್ಪ್ರೈಸಸ್ ಕಂಪನಿಗೆ ಹಣ ವರ್ಗಾವಣೆ ಆಗಿರೋದು ಈ ಎಲ್ಲರ ಅಕೌಂಟ್ಗಳಿಂದ. ಏಜೆಂಟರ ಕೈ ಚಳಕಕ್ಕೆ ಈ ಫಲಾನುಭವಿಗಳೆಲ್ಲರೂ ಕೂಡ 40 ಜನ ಬೆಚ್ಚಿ ಬಿದ್ದಿದ್ದಾರೆ. ಏಜೆಂಟರು ಅಧಿಕಾರಿಗಳಿಂದ ಲಕ್ಷ ಲಕ್ಷ ಲೂಟಿ ಮಾಡಲಾಯ್ತಾ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗಿದೆ. 40 ಜನ ಸಂತ್ರಸ್ತ ಮಹಿಳೆಯರು ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. ಹಾಗಾದ್ರೆ ಏಜೆಂಟರು ಮತ್ತು ಅಧಿಕಾರಿಗಳು ಲಕ್ಷ ಲಕ್ಷವನ್ನ ಲೂಟಿ ಮಾಡಿದ್ರ? ಫಲಾನುಭವಿಗಳಿಂದ ಖಾಲಿ ಚೆಕ್ಗೆ ಸಹಿ ಹಾಕಿಸಿದ್ರಂತೆ. ಆರಂಭದಲ್ಲಿ ಅರ್ಜಿ ಹಾಕುವಾಗ ಖಾಲಿ ಚೆಕ್ಗಳಿಗೆ ಫಲಾನುಭವಿಗಳಿಂದ ಸಹಿಯನ್ನ ಮಾಡಿಸಿಕೊಂಡಿದ್ರು. ಏಜೆಂಟ್ ಆಗಿರುವಂತಹ ಕಾಂತು ಹಾಗೂ ಪರಶು ವಿರುದ್ಧ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರು ಆ ಟೈಮ್ನಲ್ಲಿ ಸಿಗ್ನೇಚರ್ಗಳನ್ನ ಮಾಡಿಸಿಕೊಂಡಿದ್ರು, ಸಹಿಯನ್ನ ಮಾಡಿಸಿಕೊಂಡಿದ್ರು, ಏಜೆಂಟ್ಗಳ ವಿರುದ್ಧ ಆರೋಪಗಳನ್ನ ಮಾಡಲಾಗ್ತಿದೆ. IDBI ಬ್ಯಾಂಕ್ನಲ್ಲಿ ಖಾತೆ ತೆರೆಸಿದ್ರು ಈ ಇಬ್ಬರು ಏಜೆಂಟರು. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ ಲೈವ್ ನಲ್ಲಿದ್ದಾರೆ. ಷಡಕ್ಷರಿ, ಒಬ್ರಲ್ಲ ಇಬ್ರಲ್ಲ 40 ಜನ ಮಹಿಳೆಯರಿಗೆ ಈ ರೀತಿಯಾಗಿ ಪಂಗನಾಮ ಹಾಕಿರೋದು. ಇದರಲ್ಲಿ ಕೇವಲ ಏಜೆಂಟರ ಕೈವಾಡ ಮಾತ್ರ ಅಂತ ಕಾಣಿಸ್ತಾ ಇಲ್ಲ. ಅಧಿಕಾರಿಗಳ ಕುಮ್ಮಕ್ಕಿಲ್ಲದೆ ಇಷ್ಟು ದೊಡ್ಡ ಲೂಟಿ ಸಾಧ್ಯನಾ? ಎಸ್ ಸರ್ ಅರುಣ್, ಇದೊಂದು ಪಂಗನಾಮದ ಕಥೆ ಅಷ್ಟೇ ಇಲ್ಲ, ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಅವ್ಯವಹಾರದ ಕಥೆ. ಇದರಲ್ಲಿ ಅಧಿಕಾರಿಗಳೇ ಇನ್ವಾಲ್ವ್ ಇದ್ದಾರೆ ಅನ್ನುವಂಥದ್ದು ಆರೋಪಗಳು, ಮತ್ತೊಂದು ಕಡೆ ಅನುಮಾನಗಳಲ್ಲಿ ಸೃಷ್ಟಿಯಾಗ್ತವೆ. ನಾವು ಈ ಹಿಂದೆ ಡಾಕ್ಟರ್ BR ಅಂಬೇಡ್ಕರ್ ನಿಗಮದ ಅಲ್ಲಿ ನಡೆದಂತ ಒಂದು ಹಗರಣವನ್ನ ಹೊರತೆಗೆದಿದ್ದೀವಿ. ಅಲ್ಲಿ ಏನಂದ್ರೆ ಫೇಕ್ ಫಲಾನುಭವಿಗಳನ್ನ ಫೇಕ್ ಆಧಾರ್ ಕಾರ್ಡ್ ಮಾಡೋದ್ರ ಮೂಲಕ ಅಲ್ಲಿ ಅಂದ್ರೆ ಅವರಿಗೆ ಹಣವನ್ನ ಜಮೆ ಮಾಡಿ ಅದನ್ನ ಲೂಟಿ ಮಾಡಿದ್ರು. ಆದ್ರೆ ಈ ಭೋವಿ ನಿಗಮದಲ್ಲಿ ಈಗ ನಾವು ನೋಡೋದಾದ್ರೆ ಇಲ್ಲಿ ಫಲಾನುಭವಿಗಳು ಅಸಲಿ ಇದ್ದಾರೆ, ಅವ್ರ ಅಕೌಂಟ್ಗೆ ದುಡ್ಡು ಜಮೆ ಆಗಿದೆ. ಆದ್ರೆ ಆ ದುಡ್ಡು ಫಲಾನುಭವಿಗಳ ಕೈಗೆ ಸೇರಿಲ್ಲ. ಅಡ್ವಾನ್ಸ್ ಆಗಿ ಅವ್ರ ಕಡೆಯಿಂದ ಚೆಕ್ ಗಳನ್ನ ಬರ್ಸ್ಕೊಂಡು ಬಹಳ ಜಾಣತನದಿಂದ ಇಲ್ಲಿ ಏನಂತಾರೆ ದುಡ್ಡು ಹೊಡಿತಕ್ಕಂಥ ಕೆಲಸ ಆಗಿದೆ. ಬರೋಬ್ಬರಿ 40 ಫಲಾನುಭವಿಗಳಿದ್ದಾರೆ. ಇಲ್ಲಿ ಏನಂತಂದ್ರೆ 13 ಫಲಾನುಭವಿಗಳ ಅಕೌಂಟ್ಗೆ 10 ಲಕ್ಷ ಬಂದಿದೆ ನೇರ ಸಾಲ ಯೋಜನೆಯಲ್ಲಿ. ಮತ್ತೊಂದು ಕಡೆಗೆ 27 ಫಲಾನುಭವಿಗಳಿಗೆ 5 ಲಕ್ಷದಂತೆ ತಲಾ ಜಮೆ ಆಗಿದೆ. ಆದ್ರೆ ಆ ದುಡ್ಡನ್ನ ಇವ್ರು ತೆಗೆದುಕೊಳ್ಳಿಕ್ಕೆ ಹೋಗೋದ್ರೊಳಗಾಗಿ ಮರುಕ್ಷಣವೇ ಏನಂತಂದ್ರೆ ಇಡೀ ಬ್ಯಾಂಕ್ ಇಂದ ಹಣವೇ ವಿಡ್ರಾಲ್ ಆಗಿರುವಂತದ್ದು. ಕೆಲವೊಂದಿಷ್ಟು ದುಡ್ಡು ಏನಂತಂದ್ರೆ ಒಂದು ಖಾಸಗಿ ಕಂಪನಿಗಳಿಗೆ ಜಮೆ ಆಗಿದೆ, ಇನ್ನೊಂದಿಷ್ಟು ದುಡ್ಡು ಏಜೆಂಟ್ರ ಪತ್ನಿಯರಿಗೆ ಜಮಾ ಆಗಿದೆ, ಮತ್ತೊಂದಿಷ್ಟು ಏನಂತಂದ್ರೆ ಬೇರೆ ಬೇರೆ ಕಡೆಗಳ ಈ ರೀತಿಯಾಗಿ ಹಣ ಹಂಚಿಕೆ ಆಗಿದೆ. ಒಟ್ಟು ವಿಜಯಪುರದಲ್ಲಿ ಆಗಿರುವಂತದ್ದು ಮದಭಾವಿ ಗ್ರಾಮದಲ್ಲಿ ಆಗಿರುವಂತಹ 2,65,00,000 ಒಂದು ಹಗರಣ. ಈಗ ಏನಂತಂದ್ರೆ ನೇರ ಸಾಲ ಪಡೆದಂತ ಏನು ಫಲಾನುಭವಿಗಳಿದ್ದಾರೆ ಅವರಲ್ಲಿ ಈಗ ಒಂದು ಕಡೆಗೆ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. 2022ರಲ್ಲಿ ಇದೊಂದು ವಿಚಾರ ನಡೆಯುತ್ತೆ. ಬಳಿಕ ಏನಂತಂದ್ರೆ
ಈ ಬೋವಿ ನಿಗಮದ ಹಿರಿಯ ಅಧಿಕಾರಿಗಳು ಬಂದು ಕಾಂಪ್ರಮೈಸ್ ಏನು ಮಾಡ್ಲಿಕ್ಕೆ ಬಂದಿರುವಂತ ಮಾಹಿತಿಗಳಿದಾವೆ. ಆ ನಂತರ ಈ ಏನಂತಂದ್ರೆ ಈ ಫಲಾನುಭವಿಗಳು ಶಾಂತವಾಗಿದ್ರು. ಬಳಿಕದ ಯಾವ ತಮ್ಮ ಹಣ ತಮಗೆ ಯಾವಾಗ ಬರ್ಲಿಲ್ವೋ ಈಗ ಏನಂದ್ರೆ ಜಿಲ್ಲಾಧಿಕಾರಿಗಳು ದೂರನ್ನ ಕೊಟ್ಟಿದ್ದಾರೆ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ. ಒಟ್ಟಾಗಿ ನೋಡಿದ್ರೆ ಈ ಲಿಸ್ಟ್ ಇದೆ ನಮ್ಮ ಹತ್ರ, ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಬಂತು ಬದಮಾವಿಯಲ್ಲಿ ಅಂತ ಹೇಳಿ. ಇಲ್ಲಿ ಏನಂತಂದ್ರೆ ಟೋಟಲ್ ಆಗಿ 13 ಜನರಿಗೆ 10 ಲಕ್ಷದಷ್ಟು ಪ್ರತಿಯೊಬ್ಬರಿಗೆ ನೇರ ಸಾಲ ಯೋಜನೆಯಲ್ಲಿ ಜಮೆ ಆಗಿದೆ. ಮತ್ತೊಂದು ಕಡೆಗೆ 27 ಜನರಿಗೆ 5 ಲಕ್ಷ ತಲಾ 5 ಲಕ್ಷ ರೂಪಾಯಿ ಜಮೆ ಆಗಿದೆ. ಇಲ್ಲಿ ನೋಡಿದ್ರೆ ಬಹುದೊಡ್ಡ ಸ್ಕ್ಯಾಮ್ ಇದು. ಇದು ಬರೀ ಪಂಗನಾಮದ ಕಥೆ ಅಷ್ಟೇ ಅಲ್ಲ. ಇಲ್ಲಿ ಏನಂತಂದ್ರೆ ಅಧಿಕಾರಿಗಳೇ ಇರುವಂತದ್ದು, ಏಜೆಂಟ್ರೇ ಇರುವಂತದ್ದು. ಮೊದಲು ಏನ್ ಮಾಡಿದ್ದಾರೆ, ಅಮಾಯಕರಾದಂತ ಒಂದು 40 ಜನ ಫಲಾನುಭವಿಗಳನ್ನ ಹುಡುಕಿ ತೆಗೆದಿದ್ದಾರೆ. ಅವರ ಹೆಸರಲ್ಲಿ ಏನಂತಂದ್ರೆ IDBI ಬ್ಯಾಂಕ್ ಅಲ್ಲಿ ಒಂದು ಖಾತೆಯನ್ನು ತೆಗೆದಿದ್ದಾರೆ. ಬಳಿಕ ನಿಮಗೆ ನೇರ ಸಾಲ ಯೋಜನೆಯಲ್ಲಿ ಹಣ ಸಿಗುತ್ತೆ, ಆ ಹಣದಲ್ಲಿ ನೀವು ಪಾಲ್ ತಗೊಳ್ಳೋಣ, ಒಂದಿಷ್ಟು ನಮಗೆ ದುಡ್ಡು ಕೊಡ್ಬೇಕಾದ್ರೆ ಓಕೆ ಅಂದಿದ್ದಾರೆ ಇವರು. ಏನು ಬರೋ ದುಡ್ಡಲ್ಲಿ ಬರ್ಲಿ ಅಂತ ಇದ್ದಾರೆ. ಬಳಿಕ ನೋಡ್ತಾ ಇದ್ರೆ ಈ ಅಮೌಂಟ್ ಟೋಟಲ್ 10 ಲಕ್ಷ 5 ಲಕ್ಷ ಈ ರೀತಿಯ ಅಕೌಂಟ್ಗೆ ಜಮೆ ಆಗಿದೆ. ಆ ಎಲ್ಲ ಹಣವನ್ನು ಕೂಡ ಆಟೋಮೆಟಿಕ್ ಆಗಿ ವಿಡ್ರಾ ಆಗಿರುವಂತದ್ದು. ಯಾಕೆ ವಿಡ್ರಾ ಆಯ್ತು ಅನ್ನೋದನ್ನ ನೋಡೋದಾದ್ರೆ ಮುಂಚಿತವಾಗಿನೇ ಬ್ಯಾಂಕ್ ಅಲ್ಲಿ ಇವ್ರೇನು IDBI ಬ್ಯಾಂಕ್ ಅಲ್ಲಿ ಒಂದು ಖಾತೆಯನ್ನು ಓಪನ್ ಮಾಡಿಸ್ತಾರಲ್ಲ, ಆಗಲೇ ಅಲ್ಲಿ ಖಾಲಿ ಚೆಕ್ಗಳಿಗೆ ಈ 40 ಫಲಾನುಭವಿಗಳ ಕಡೆಯಿಂದ ಸಹಿ ಮಾಡಿಸ್ಕೊಂಡಿದ್ರು. ಯಾವ ಫಲಾನುಭವಿಗಳ ಖಾಲಿ ಚೆಕ್ ಮೇಲೆ ಇವರು ಸಹಿ ಮಾಡಿಸ್ಕೊಂಡಿರ್ತಾರೋ ಅದೇ ಫಲಾನುಭವಿಗಳ ದುಡ್ಡು ಜಮೆ ಆಗುತ್ತೆ. ಅಂದ್ರೆ ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತ. ಇಲ್ಲಿ ನಾವು ನೋಡ್ತಾ ಇದ್ರೆ ಎಲ್ಲವೂ ಕೂಡ ಪೂರ್ವ ನಿಯೋಜಿತ. ಇಂಥ ಫಲಾನುಭವಿಗಳಿಗೆ ದುಡ್ಡು ಹಾಕ್ಬೇಕು, ಆ ದುಡ್ಡು ವಿಡ್ರಾ ಆಗಬೇಕು ಅನ್ನೋದು ಮೊದಲೇ ಇದೊಂದು ನಿರ್ಧಾರ ಆಗಿತ್ತು. ಇದೊಂದು ಟೋಟಲ್ ಆಗಿ ಸ್ಕ್ಯಾಮ್ ಅಂತ ಹೇಳ್ಬಹುದು. ಈ ವಿರುದ್ಧ ಏನಂತಂದ್ರೆ ಈಗ ಫಲಾನುಭವಿಗಳು ತಮ್ಮ ಹೋರಾಟವನ್ನ ಶುರು ಮಾಡಿದ್ದಾರೆ. ಯಾರ್ಯಾರು ಏಜೆಂಟ್ ಇದ್ರು ಅವ್ರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಇದರಲ್ಲಿ ಇನ್ವಾಲ್ವ್ ಆದಂತ ಅಧಿಕಾರಿಗಳ ಬಗ್ಗೆನೂ ಕೂಡ ಇಲ್ಲಿ ತನಿಖೆ ಆಗ್ಬೇಕಾಗತ್ತೆ. ಯಾಕಂತ ಕೇಳಿದ್ರೆ 2022ರಲ್ಲಿ ಇವರು ಯಾವ ಏಜೆಂಟ್ರು ಯಾವ ಫಲಾನುಭವಿಗಳನ್ನ ಹುಡುಕಿ ತರ್ತಾರೋ, ಯಾರ ಹೆಸರಲ್ಲಿ IDBI ಬ್ಯಾಂಕ್ ನಲ್ಲಿ ಒಂದು ಖಾತೆಯನ್ನು ತೆರೀತಾರೋ ಅವರ ಅಕೌಂಟ್ಗೆನೆ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಅಂದ್ರೆ ಎಲ್ಲಾ ಸೇರಿಸಿದ್ರೆ 2,65,00,000 ರೂಪಾಯಿ ಜಮಾ ಆಗತ್ತೆ. ಅವು ಮರುಕ್ಷಣನೆ ಮಂಗಮಾಯವಾಗಿ ಹೋಗುತ್ತೆ ದುಡ್ಡು ಅಂತ ಹೇಳಿದ್ರೆ ಕೇವಲ ಇಲ್ಲಿ ಏಜೆಂಟರ ಕೈವಾಡ ಇಲ್ಲ. ಇಲ್ಲಿ ಹಿರಿಯ ಅಧಿಕಾರಿ, ಬೋವಿ ನಿಗಮದ ಹಿರಿಯ ಅಧಿಕಾರಿಗಳು, ಆ ಸಂದರ್ಭದಲ್ಲಿ ಇದ್ದಂತ ಹಿರಿಯ ಅಧಿಕಾರಿಗಳೇ ಕೈವಾಡ ಇರುವಂತದ್ದು. ಇದು ಏನದು ಸಂಪೂರ್ಣವಾಗಿ ತನಿಖೆ ಆಗ್ಬೇಕಾಗತ್ತೆ. ಈ ತನಿಖೆಗೆ ಸರ್ಕಾರವೇ ಈಗ ಮುಂದಾಗಬೇಕು. ಒಂದು SIT ಅನ್ನು ಕೂಡ ರಚನೆ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಷಡಕ್ಷರಿ ಡೀಟೇಲ್ಸ್ಗೆ. ಬೋವಿ ಅಭಿವೃದ್ಧಿ ನಿಗಮದಿಂದ ರೀ ಉದ್ಯಮಶೀಲ ರೀ ಅವ್ರು 50,000 ರೂಪಾಯಿ ಹಾಕ್ತೀನಿ ಅಂತ ಹೇಳಿ ಸಹ ಮನೆಗೆ ಬಂದು ಎಲ್ಲರಿಗೆ ಸರ್ಟಿಫಿಕೇಟ್ಗಳನ್ನೆಲ್ಲ ಇಸ್ಕೊಂಡ್ರಿ, ಕಾಗದಪತ್ರ ಇಸ್ಕೊಂಡು ಪರ್ಸು ರೀ ಹೊಸಪೇಟೆ ರೀ ಮತ್ತು ಕಾಂತು ಒಡಿಗ್ಯಾರ ರೀ ಇಸ್ಕೊಂಡು 50,000 ರೂಪಾಯಿ ಜಮಾ ಮಾಡಿರಿ. 50,000 ರೂಪಾಯಿ ಮಂಜೂರು ಮಾಡಿಸ್ರಿ. 25,000 ರೂಪಾಯಿ ಅವ್ರು ತೊಗೊಂಡಾರಿ. 25,000 ರೂಪಾಯಿ ಅವ್ರಿಗೆ ತೊಗೊಂಡಾರೆ. 25,000 ರೂಪಾಯಿ ಇವ್ರಿಗೆ ಕೊಟ್ಟಾರಿ. ಮತ್ತು 50,000 ರೂಪಾಯಿ ಅಂತ ಮಾಡ್ತೀವತ್ತಂದು 40 ಮಂದಿನ ಗಾಳೆ ಮಾಡ್ಕೊಂಡು ಬ್ಯಾಂಕಿಗೆ ಕರ್ಕೊಂಡು ಪಾಸ್ಬುಕ್ ತೆಗ್ಸ್ಯಾರಿ. ಪಾಸ್ಬುಕ್ಕ ಚೆಕ್ ಬುಕ್ಕ ಎಲ್ಲ ಮಾಡಿಸ್ಕೊಂಡು ಅವ್ರ ಮ್ಯಾಗ ಸಹಿಗೆ ಎಲ್ಲ ಮಾಡಿಸ್ಕೊಂಡು ಅವ್ರಂತೆಲ್ಲ ಇಟ್ಕೊಂಡು 5 ಲಕ್ಷ 10 ಲಕ್ಷ ಡ್ರಾ ಮಾಡ್ಕೊಂಡ್ರಿ. ಕೆಲವೊಬ್ರಿಗೆ 10 ಲಕ್ಷ ಅದ ರೀ, ಕೆಲವೊಬ್ರಿಗೆ 5 ಲಕ್ಷ ಅದಾವ ರೀ. 27 ಮಂದಿಗೆ 5 ಲಕ್ಷ ಅಂತ ಜಮಾ ಆಗ್ಯದ ರೀ. 14 ಮಂದಿಗೆ 10 ಲಕ್ಷ ಅಂತ ಜಮಾ ಆಗ್ಯದ ರೀ. ಜಮಾ ಆಗಿ ಸಹ ಮೊಬೈಲ್ ಮಿಸೇಜ್ಗಳು ಬಂದ ಬಳಿಕ ನಮ್ಗೆ ಅವಾಗ ಗೊತ್ತಾಗಿದ್ರಿ. ಅವು ಬ್ಯಾಂಕಿಗೆ ಇನ್ಕ್ವೈರಿ ಮಾಡಿದೇವ್ರಿ. ಕಂಪ್ನಿಗೆ ಜಮಾ ಆಗ್ಯದ, ಕಂಪ್ನಿದಿಂದ ಕೊಡ್ತಾರೆ. ನೀವು ಇದು ಮಾಡಬೇಡ್ರಿ, ಅಂಕ ತಾಳ್ಕೋರಿ ತನ್ಕೋತ ನಮಗೆ ರೀ ಒಟ್ಟು 50,000 ಅಂದ್ರಿ. 50,000 ನಾವು ಇದು ಮಾಡಿದ್ದಾರೆ. ಎಲ್ಲ ಕಾಗದ ಪತ್ರ ಎಲ್ಲ ಕೊಟ್ಟಿದ್ದಾರೆ. ಅವರು 25 ತಗೋತೇವೆ, ನಾವು 25 ಅಂದ್ರಿ. ನಮಗೆ ಏನು ಕೊಡಲಿಲ್ಲ ರೀ. ಅವು ನಮ್ಮ ಮಿಸೇಜ್ ನೋಡಿದ್ರೆ 5 ಲಕ್ಷ 10 ಲಕ್ಷ ಇದ್ದವು ರೀ ಜಮಾ ಆಗ್ಯಾರ. ಮತ್ತು ಬ್ಯಾಂಕಿಗೆ ಹೋಗೋನೆಲ್ಲ ಕೇಳೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.